ಒಳ್ಳೆಯ ಪ್ರಸನ್ನ ಮನಸ್ಕರಾಗಿ ಗುರುಗಳು ಆ ಶಿಷ್ಯನ ಸೇವೆಯಿಂದ ಪ್ರಸನ್ನ ಮನಸ್ಕರಾಗಿ ಏನು ಕೊಡ್ತಾರೆಯೋ ಅದು ಶಿಷ್ಯನ ವಿಷಯದಲ್ಲಿ ಅದು ಸತ್ಯ ಆಗ್ತಾ ಇತ್ತು. ಸತ್ಯ ಆಗತ್ತೆ ಅಂತಂದರು ಶ್ರೀಮದಾಚಾರ್ಯರು. ಯಾಕೆ ಅಂದರೆ ಅಗಮ್ಯತ್ವಾತ್ ಹರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೇತ್ ಅಂತಂದು. ಯಾಕೆಂದರೆ ಇಂಥ ಮಹನೀಯರಲ್ಲಿ ಭಗವಂತ ವಿಶೇಷವಾಗಿ ಆವಿಷ್ಟನಾಗಿರ್ತಾನೆ. ಹಾಗಾಗಿ ಅವರನ್ನು ನಾವು ಪ್ರಾರ್ಥನೆ ಮಾಡಿದರೆ, ಅವರ ಕಾರುಣ್ಯ ನಮಗೆ ಸಿಕ್ಕಿತು ಅಂತಾದರೆ, ಒಳಗಿರತಕ್ಕಂಥ ವಾಯುದೇವರ ಅವರಿಗೆ ನಿಯಾಮಕನಾದ ಭಗವಂತನ ಕಾರುಣ್ಯ ನಮಗೆ ಸಿಕ್ಕೇ ಸಿಗುತ್ತೆ, ಇದರಲ್ಲಿ ಸಂಶಯ ಬೇಡ. ಯಾಕೆ ಅಂದರೆ ಇಂಥ ಮಹನೀಯರಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ. ಹಾಗಾಗಿ ಸಂಶಯ ಬೇಡ. ಇದು ಸರ್ವಜ್ಞರಾದ ಶ್ರೀಮದಾಚಾರ್ಯರು ಹೇಳಿದ ಮಾತಿದು ಅಂತ. ನಾತಿಪ್ರಸನ್ನ ಹೃದಯ, ಆ ಒಂದು ವೇಳೆ ಗುರುಗಳು ಪ್ರಸನ್ನರಾಗಲಿಲ್ಲ ಅಂತಾದರೆ ಯದ್ದದ್ಯಾದ್ ಗುರುರಪ್ಯಸೌ, ಗುರು ಅಂತ ಆಗಿದ್ದರೂ ಅವರು ಪ್ರಸನ್ನರಾಗದೇ ನಮಗೆ ಅನುಗ್ರಹವನ್ನು ಮಾಡಿದರೆ ಅದು ಫಲ ಕೊಡೋದಿಲ್ಲ, ಅದು ನಿಷ್ಫಲವಾಗಿ ಬಿಡುತ್ತೆ. ಗುರುಗಳಿಗೆ ನಮ್ಮನ್ನು ಅನೇಕ ಈಗಿನ ಕಾಲದಲ್ಲೂ ನೋಡುತ್ತೇವೆ ನೋಡ್ರಿ, ಯತಿಗಳಿಗೆ, ಅನೇಕ ಜನ ಯತಿಗಳಿಗೆಲ್ಲ ನಾವು ನಮಸ್ಕಾರ ಮಾಡುತ್ತೇವೆ. ಎಲ್ಲರಿಗೂ ನಮಸ್ಕಾರ ಮಾಡಿದವರಿಗೆಲ್ಲ ಮಂತ್ರಾಕ್ಷತೆ ಕೊಡ್ತಾರೆ. ಪಾಪ ಕೊಟ್ಟವರಿಗೆಲ್ಲ ಅವರು ಅಂದುಕೊಂಡ ಫಲ ಸಿಗೋದಿಲ್ಲ ಅಂತ. ವಿಶೇಷವಾಗಿ ಅವರ ಆರಾಧನೆ ಮಾಡಬೇಕು, ಅವರ ಉಪಸತ್ತಿಯನ್ನು ಮಾಡಬೇಕು. ಆಗ ಅವರು ಪ್ರಸನ್ನರಾಗಿ ನಮಗೆ ಮಂತ್ರಾಕ್ಷತೆಯನ್ನು ಕೊಟ್ಟರೆ ಅವರಿಗೆ ಫಲಿಸ್ತಾ ಇತ್ತು. ಇಂಥದ್ದನ್ನು ನಮ್ಮ ಗುರುಗಳಾದ ಪೂಜ್ಯ ಪೇಜಾವರ ಶ್ರೀಪಾದಂಗಳವರಲ್ಲಿ ನಾವು ಕಾಣ್ತಾ ಇದ್ದೆವು ಅಂತ. ಯಾರಿಗೆ ನಮಸ್ಕಾರ ಮಾಡಿದರೂ ಯತಿಗಳು ಮಂತ್ರಾಕ್ಷತೆಯನ್ನು ಕೊಡೋದು ಸಹಜ. ಅದೇ ಏಕಾಂತದಲ್ಲಿ ಗುರುಗಳ ಬಳಿಗೆ ಹೋಗಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡು, ಸ್ವಾಮಿ ಇಂಥ ಕಷ್ಟ ಇದೆ ಪರಿಹಾರ ಮಾಡಿರಿ ಅಂತ ಹೇಳಿದರೆ ಆಗಲೂ ಸುಮ್ಮನೆ ಮಂತ್ರಾಕ್ಷತೆ ಕೊಡ್ತಾ ಇರಲಿಲ್ಲ ಪೇಜಾವರ ಶ್ರೀಪಾದಂಗಳವರು. ವಿಶೇಷವಾಗಿ ಅವರಲ್ಲಿರುವ ಒಂದು ಗಂಧ ಇಟ್ಟುಕೊಂಡಿರ್ತಿದ್ರು ಯಾವಾಗಲೂ. ಆ ಗಂಧವನ್ನು ವಿಶೇಷವಾಗಿ ಮಂತ್ರಿಸಿ ಕೊಟ್ಟರೆ ಅದು ಫಲ ಕೊಟ್ಟೇ ಕೊಡ್ತಾ ಇತ್ತು. ಹಾಗೆ ಸುಮ್ಮನೆ ನಾವು ಸೇವೆ ಮಾಡೋದಕ್ಕೂ ವಿಶೇಷವಾಗಿ ಗುರುಗಳನ್ನು ಉಪಸತಿ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಸುಮ್ಮನೆ ಎಲ್ಲರಿಗೂ ಪ್ರದಕ್ಷಿಣೆ ಬಂದಂತೆ ರಾಯರಿಗೂ ನಾನು ಪ್ರದಕ್ಷಿಣೆ ಬರ್ತೇನೆ, ಯಾವ ಭಕ್ತಿ ಇಲ್ಲ, ಭಾವನೆ ಇಲ್ಲ, ಶ್ರದ್ಧೆ ಇಲ್ಲ, ಅವರ ಮೇಲೆ ವಿಶ್ವಾಸ ಇಲ್ಲ, ಏನೋ ಪ್ರತಿಷ್ಠೆಗೋಸ್ಕರ ನಾನು ಹೋಗ್ತೇನೆ, ರಾಯರಿಗೊಂದು ನಮಸ್ಕಾರ ಮಾಡಿ ಬರ್ತೇನೆ ಅಂದರೆ ಅವರು ನೋಡ್ತಾ ಇರ್ತಾರೆ. ಆದರೆ ಫಲ ಕೊಡೋದಿಲ್ಲ. ಫಲ ಕೊಡಬೇಕು ಅಂತಾದರೆ ಅಚ್ಛಿನ್ನವಾದ ಭಕ್ತಿಯನ್ನು ರಾಯರಲ್ಲಿ ಮಾಡಿದಾಗ ಮಾತ್ರ ನಾವು ವಿಶೇಷವಾದ ಫಲಗಳನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಆ ಕಾರುಣ್ಯವನ್ನು ನಾವು ಸಂಪಾದನೆ ಮಾಡಬೇಕು ಅಂತ ಇದೆಲ್ಲ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ ಮಾತು. ಹಾಗಾಗಿ ನೇರವಾಗಿ ವಾಯುದೇವರ ಬಳಿಗೆ, ಭಗವಂತನ ಬಳಿಗೆ ನಮಗೆ ಹೋಗುವ ಯೋಗ್ಯತೆ ಇಲ್ಲ. ಇಂಥ ಮಹನೀಯರು ಕರುಣೆಯಿಂದ ಕರ್ಕೊಂಡು ಹೋದರೆ ನಾವು ಹೋಗ್ತೇವೆ, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಆದ್ದರಿಂದ ನತತ್ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯೋ ಗುರು ಸದಾ. ಯಾಕೆ ಗುರುಗಳನ್ನು ಯಾವಾಗಲೂ ನಾವು ಪೂಜೆ ಮಾಡಬೇಕು ಅಂದರೆ ಅವರು ಪ್ರಸನ್ನರಾದರೆ ಮಾತ್ರ ಹರಿವಾಯುಗಳ ದರ್ಶನ, ಇಲ್ಲದೆ ಹೋದರೆ ದರ್ಶನ ಇಲ್ಲ. ಆ ದೃಷ್ಟಿಯಿಂದ ಗುರುಗಳ ಉಪಸತಿಯನ್ನು ಮಾಡಿರಿ, ಇದು ಶ್ರೀಮದ್ ಆಚಾರ್ಯರು ಹೇಳಿದ ಮಾತು. ಹಾಗಾಗಿ ಏನು ಮಾಡಬೇಕು? ಇಂಥ ರಾಯರಂಥ ವ್ಯಕ್ತಿಗಳ, ಅಪರೋಕ್ಷ ಜ್ಞಾನಿಗಳ ಕಾರುಣ್ಯ ನಮಗೆ ಸದಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಅವರನ್ನು ಸ್ತೋತ್ರ ಮಾಡಬೇಕು ಅಂತ. ಎಷ್ಟು ಕಾರುಣ್ಯ ಹರಿಸಿದ್ದಾರೆ ರಾಯರು. ಈಗಷ್ಟೇ ಹೇಳಿದಂತೆ ಅವರ ಬದುಕೇ ನಮಗೊಂದು ಕಾರುಣ್ಯ. ಹೇಗೆ ಅಂದರೆ ರಾಯರು ದೀಪ ಇದ್ದ ಹಾಗೆ. ದೀಪ ಬತ್ತಿ ಏನು ಮಾಡುತ್ತೆ? ತಾನು ಉರಿದು ಉಳಿದವರಿಗೆ ಬೆಳಕು ಕೊಡುತ್ತೆ. ರಾಯರು ಹಾಗೆ. ತಾವು ಬಡತನದಲ್ಲಿ ಎಷ್ಟು ರಾಯರ ಬಡವರ ಜೀವನ ಚರಿತ್ರೆಯನ್ನೆಲ್ಲ ನಾವು ಕಾಣುತ್ತೇವೆ. ಅದನ್ನೆಲ್ಲ ವಿಶೇಷವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಂತ. ತಾವು ಅತ್ಯಂತ ಬಡತನದಲ್ಲಿದ್ದು ಕಷ್ಟವನ್ನು ಅನುಭವಿಸಿ ಏನು ಮಾಡಿದರು? ಭಕ್ತರಿಗೆ ಮಾರ್ಗದರ್ಶನವನ್ನು ಮಾಡಿದರು ಅಂತ. ಯಾಕೆಂದರೆ ಭಗವಂತನ ಅನುಗ್ರಹವನ್ನು ನಾವು ಪಡಿಬೇಕು ಅಂತಾದರೆ ಭಾಳ ಶ್ರೀಮಂತಿಕೆ ಇದ್ದರೆ ಭಗವಂತ ಅನುಗ್ರಹ ಮಾಡೋದಿಲ್ಲ ಅಂತ. ಭಗವಂತನದ್ದೇ ಒಂದು ಮಾತಿದೆ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ನಾನು ಅನುಗ್ರಹವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೋ ಮೊದಲು ಅವರ ಸಂಪತ್ತನ್ನು ನಾನು ಕಸಿದ್ದೇನೆ. ರಾಯರಿಗೆ ಮಾಡಿದ್ದು ಅದನ್ನೇ. ಮುಂದೆ ದೊಡ್ಡ ವೇದಾಂತ ಸಾಮ್ರಾಜ್ಯದಲ್ಲಿ ಅವರನ್ನು ಮೆರೆಸಬೇಕಾಗಿದೆ ಭಗವಂತ. ಅಂಥ ರಾಯರ ಬಗ್ಗೆ ಕಾರುಣ್ಯವನ್ನು ತೋರಿದ್ದು ಅವರಿಗೆ ಬಡತನವನ್ನು ಕೊಟ್ಟು ಭಗವಂತ ಮಹಾ ಕಾರುಣ್ಯವನ್ನು ತೋರಿದ. ಇಂಥ ಬಡತನವನ್ನು ಅನುಭವಿಸಿಯೂ ಅವರ ಗುಣ ಹೇಗಿತ್ತು, ಅವರ ನಡತೆ ಹೇಗಿತ್ತು ಅನ್ನೋದನ್ನು ಭಾಳ ಚೆನ್ನಾಗಿ ನಮಗೆ ಪಾಠ ಕಲಿಸಿಕೊಟ್ಟಿತು ರಾಯರ ಜೀವನ. ಎಷ್ಟು ಬಡತನ! ರಾಯರ ಮನೆಗೆ ಬಾಗಲೇ ಹಾಕ್ತಾ ಇರಲಿಲ್ಲಂತೆ.
ಬಾಗಿಲು ಚಿಲಕ ಹಾಕೋದು, ಬೀಗ ಹಾಕೋದು, ಎರಡೆರಡು ಬೀಗ ಹಾಕ್ಕೊಂಡು ಮಲಗೋದು, ಅಷ್ಟು ಬೀಗ ಹಾಕ್ಕೊಂಡು ಮಲ್ಕೊಂಡ್ರೂ ನಮಗೆ ಒಳಗಡೆ ನೆಮ್ಮದಿ ಇಲ್ಲ, ನೆಮ್ಮದಿಯಿಂದ ನಿದ್ರೆ ಬರೋದಿಲ್ಲ, ಸುಖ ಇಲ್ಲ ಅಂತ. ಇಂಥ ಕಡು ಬಡತನದಲ್ಲಿರತಕ್ಕಂಥ ರಾಯರ ಮನೆಯಲ್ಲಿಯೂ ಒಮ್ಮೆ ಕಳ್ಳತನ ಆಯಿತು. ಬೆಳಗ್ಗೆ ಎದ್ದು ನೋಡುತ್ತಾರೆ, ರಾಯರು ಕಳ್ಳತನ ಆಗಿದೆ. ಯೋಚನೆ ಮಾಡ್ತಾ ಕೂತರು. ಹೆಂಡತಿ ಸರಸ್ವತಿ ಕೇಳ್ತಾ ಇದ್ದಾಳೆ, ಯಾಕೆ ಸ್ವಾಮಿ ಕಳ್ಳತನ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರೋ? ಕಳ್ಳತನ ಆಯಿತು ಅಂತ ಯೋಚನೆ ಮಾಡ್ತಾ ಇಲ್ಲ, ಅವ ಹೊತ್ತುಕೊಂಡು ಹೋದದ್ದು ಒಂದು ಮುರುಕ ತಂಬಿಗೆಯನ್ನಷ್ಟೇ. ಇಂಥ ನನ್ನ ಮನೆಗೆ ಬಂದು ಆ ಮುರುಕ ತಂಬಿಗೆಯನ್ನು ಹೊತ್ಕೊಂಡು ಹೋಗಬೇಕಾದರೆ ಅವನಿಗಿನ್ನಷ್ಟು ಬಡತನ ಇರಲಿಕ್ಕಿಲ್ಲ, ಅದನ್ನು ಆಲೋಚನೆ ಮಾಡ್ತಾ ಇದ್ದೇನೆ ಅಂತಂದ್ರಂತೆ ರಾಯ. ಹಾಗೆ ಇಷ್ಟು ಬಡತನದಲ್ಲಿ ಇದ್ದ ರಾಯರ ಜೀವನ ನೋಡ್ರಿ. ಅಷ್ಟು ಬಡತನದಲ್ಲಿದ್ದಾಗಲೂ ಇದೇ ಅವಸ್ಥೆ ಏನಾದರೂ ನಮಗೆ ಬಂದಿದ್ದಿದ್ರೆ ಏನು ಮಾಡ್ತಾ ಇದ್ವಿ? ಪುನರ್ದರಿದ್ರ ಪುನರೇವ ಪಾಪಿ. ದಾರಿದ್ರ್ಯ ಬಂತೋ, ದರಿದ್ರ ಪ್ರಭಾವಾತ್ ಪ್ರಕರೋತಿ ಪಾಪಂ. ಆ ದಾರಿದ್ರ್ಯವನ್ನು ನೀಗಿಸಿಕೊಳ್ಬೇಕು ಅಂತ ಹೇಳಿ ಮತ್ತೊಬ್ಬರು ದರೋಡೆ ಮಾಡೋದು, ಮತ್ತೊಬ್ಬರು ತಲೆ ಹೊಡೆಯೋದು, ಅನ್ಯಾಯದಿಂದ ಹಣ ಸಂಪಾದನೆ ಮಾಡೋದು, ಪಾಪ ಕಾರ್ಯಕ್ಕೆ ನಾವು ಇಳಿತೇವೆ. ಆದರೆ ಮತ್ತೆ ಅದರಿಂದ ಏನಾಯಿತು? ಪಾಪ ಪ್ರಭಾವಾತ್ ನರಕಂ ಪ್ರಯಾತಿ. ಪಾಪದ ಪ್ರಭಾವದಿಂದ ನರಕಕ್ಕೆ ಹೋಗ್ತಾನೆ. ಪುನರ್ದರಿದ್ರ ಪುನರೇವ ಪಾಪಿ. ಮತ್ತೆ ದರಿದ್ರನಾಗಿ ಹುಟ್ಟಿದ, ಮತ್ತೆ ಪಾಪದ ಕೆಲಸವನ್ನು ಮಾಡಿದ. ಆದರೆ ರಾಯರ ಕಾರುಣ್ಯ ಎಷ್ಟಿದೆ ನಮ್ಮ ಮೇಲೆ! ಅವರು ತಾವು ಅಡ್ಡ ಮಾರ್ಗವನ್ನು ಹಿಡಿಯದೆ ಸಜ್ಜನರು ಹೇಗೆ ನಡ್ಕೊಳ್ಬೇಕು ಅಧ್ಯಾತ್ಮ ಮಾರ್ಗದಲ್ಲಿ ಅನ್ನೋದನ್ನು ಕಡು ಬಡತನದಲ್ಲಿದ್ದಾಗಲೂ ಭಗವಂತನನ್ನು ಮರೆಯದೆ ಇದ್ದದ್ದೇ ನಮಗೊಂದು ರಾಯರ ಮಹಾಕಾರುಣ್ಯ. ಭಗವಂತ ನಮಗೆ ಎರಡನ್ನೂ ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಬಡತನವನ್ನು ಕೊಡ್ತಾನೆ, ಸಿರಿತನವನ್ನು ಕೊಡ್ತಾನೆ. ಬಡತನ ಬಂದಾಗ ಹೇಗಿರಬೇಕು, ಸಿರಿತನ ಬಂದಾಗ ಹೇಗಿರಬೇಕು, ಇದನ್ನು ಯಾರನ್ನು ನೋಡಿ ನಾವು ಕಲಿಬೇಕು? ಕಲಿಯುಗದಲ್ಲಿ ರಾಯರನ್ನು ಬಿಟ್ಟರೆ ಮತ್ತಾರೂ ನಮಗೆ ದೃಷ್ಟಾಂತ ಸಿಗೋದಿಲ್ಲ ಅಂತ. ಸನ್ಯಾಸ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ಅಷ್ಟು ಬಡತನದಲ್ಲಿಯೂ ಭಗವಂತನನ್ನು ಮರಿಲಿಲ್ಲ. ಭಗವಂತನ ಮೊರೆಯನ್ನು ಹೋಗಿದ್ದಾರೆ, ಅವನಲ್ಲಿ ಶರಣಾಗತರಾಗಿದ್ದಾರೆ. ಅದಕ್ಕೆ ಭಗವಂತ ಕೊಟ್ಟ ಪ್ರತಿಫಲ ಏನು? ತಗೊಳ್ರಿ, ನಿಮಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡುತ್ತೇನೆ, ಮೆರೀರಿ ಅಂತ ಇಂದಿನವರೆಗೂ ಭಗವಂತ ರಾಯರನ್ನು ಮೆರೆಸ್ತಾ ಇದ್ದಾನೆ ಅಂತ. ಎಷ್ಟು ಇವತ್ತಿಗೆ ಒಂದು ಸಂಪತ್ತಿಗೆ ಕಡಿಮೆಯೋ, ಆದರೆ ವಿಶೇಷ ನೋಡ್ರಿ, ಇಷ್ಟು ಸಿರಿತನ ಬಂದರೂ ಭಗವಂತನನ್ನು ಮರಿತಾ ಇಲ್ಲ ರಾಯರು. ಬಡತನ ಬಂದಾಗಲೂ ಭಗವಂತನನ್ನು ಮರೆಯಲಿಲ್ಲ, ಸಿರಿತನ ಬಂದಾಗಲೂ ಭಗವಂತನನ್ನು ಮರೆಯಲಿಲ್ಲ. ನಮಗೆ ಭಗವಂತನ ಅತ್ಯರ್ಥ ಪ್ರಸಾದ ಆಗಬೇಕು, ನಮಗೆ ಮೋಕ್ಷ ಸಿಗಬೇಕು ಅಂದರೆ ಏನು ಮಾಡಬೇಕು? ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅನ್ನುವ ಅನುಸಂಧಾನವನ್ನು ಸದಾ ತಾವು ಮಾಡಿಕೊಂಡು ಅಧ್ಯಾತ್ಮ ಮಾರ್ಗದಲ್ಲಿ ಅಧ್ಯಾತ್ಮ ಜೀವನಕ್ಕೆ ಒಂದು ಉತ್ತಮವಾದ ಮೆರಗನ್ನು ಕೊಟ್ಟ ಗುರುಗಳು ಅವರು ರಾಯರು. ಇಂಥ ರಾಯರ ಕಾರುಣ್ಯ ಅದು ನಮಗೆ ಸದಾ ಇದ್ದರಷ್ಟೇ ನಾವು ಪಾವನರಾಗ್ತೇವೆ, ಉದ್ಧತರಾಗ್ತೇವೆ. ಇಲ್ಲದೆ ಹೋದರೆ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಯರ ಕಾರುಣ್ಯ ನಮಗೆ ಅತ್ಯಂತ ಅವಶ್ಯಕ. ಹೀಗೆ ಬಡತನ ಬರಲಿ, ಸಿರಿತನ ಬರಲಿ, ಒಂದೇ ರೀತಿಯಾದ ಮನೋಭಾವ. ಬಡತನ ಬಂದಾಗ ಕುಗ್ಗೋದು, ಸಿರಿತನ ಬಂದಾಗ ಹಿಗ್ಗೋದು. ಶ್ರೀಮಂತಿಕೆ ಬಂದರೆ ಮೊದಲು ನಮಗಾಗೋದೇ ಭಗವಂತನ ವಿಸ್ಮರಣೆ. ಕೂಡಲೇ ಭಗವಂತನನ್ನು ಮರೆತು ಬಿಡ್ತೇವೆ, ಧರ್ಮವನ್ನು ಕೈಬಿಟ್ಟು ಬಿಡ್ತೇವೆ. ಅದಕ್ಕೆ ಕುಂತಿ ಕೇಳ್ಕೊಳ್ಳೋದಿಲ್ಲ. ವಿಪದಸ್ಸಂತು ನ ಶಶ್ವತ ತತ್ರ ಜಗತ್ಪತೆ. ಸ್ವಾಮಿ, ನಿನ್ನ ಸ್ಮರಣೆಯನ್ನು ತಂದು ಕೊಡುವ ಆಪತ್ತುಗಳೇ ಮತ್ತೆ ಮತ್ತೆ ನನಗೆ ಬರ್ತಾ ಇರಲಿ, ನಿನ್ನನ್ನು ಮರೆಸುವ ಸಂಪತ್ತು ನನಗೆ ಬೇಡ ಅಂತ ಹೇಳ್ತಾಳೆ ಕುಂತಿ. ಯಾಕೆ ಅಂದರೆ ಇದು ಲೋಕದಲ್ಲಿ ಸಹಜವಾಗಿ ಜೀವರ ಸ್ವಭಾವ ಅದು. ಆದರೂ ನಾವು ಗುರುಗಳ ಮೊರೆ ಹೊಕ್ಕಾಗ ಲೌಕಿಕ ಸಂಪತ್ತುಗಳನ್ನು ಕೊಡ್ತಾರೆ. ಆದರೆ ಗುರುಗಳ ಕಾರುಣ್ಯ ನಮಗೆ ಕೇವಲ ಲೋಕಕ್ಕೆ ಮಾತ್ರ ಸೀಮಿತ ಆಗಬಾರದು, ಪರಲೋಕದವರೆಗೂ ಆ ರಾಯರ ಕಾರುಣ್ಯ ಅದು ಬರುವಂತೆ ರಾಯರ ಉತ್ತಮವಾದ ಸೇವೆಯನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಇದು ರಾಯರ ಬದುಕೇ ಒಂದು ನಮಗೆ ಅಧ್ಯಾತ್ಮ ಮಾರ್ಗದಲ್ಲಿ ದೊಡ್ಡ ಕಾರುಣ್ಯ, ಅದು ರಾಯರ ಜೀವನ. ಅದನ್ನು ಆದರ್ಶವಾಗಿಟ್ಟುಕೊಂಡು ನಾವು ನಡೆದರೆ ಉತ್ತಮವಾದ ಜೀವನವನ್ನು ನಾವು ನಡೆಸಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಗುರುಗಳ ಕಾರುಣ್ಯವನ್ನು ನಾವು ಚಿಂತನೆ ಮಾಡ್ತಾ ಸಾಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಇಂಥ ರಾಯರು ಅನೇಕ ರೀತಿಯಲ್ಲಿ ನಮ್ಮ ಮೇಲೆ ಕಾರುಣ್ಯವನ್ನು ಹರಿಸಿದ್ದಾರೆ ಅಂತ. ಇನ್ನೊಂದು ಕ್ರಮದಲ್ಲಿ ನಾವು ನೋಡಲಿಕ್ಕೆ ಹೊರಟ್ರೆ ಎಷ್ಟು ರೀತಿಯಲ್ಲಿ ಕಾರುಣ್ಯವನ್ನು ನಮ್ಮ ಮೇಲೆ ಹರಿಸಿದ್ದಾರೆ ರಾಯರು. 3 ರೀತಿಯಲ್ಲಿ ಅದನ್ನು ವಿಭಾಗ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಒಂದು,
ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಪರಿಹಾರ ಮಾಡುವ ವಿಷಯದಲ್ಲಿಯೂ ರಾಯರ ಕಾರುಣ್ಯವನ್ನು ನಾವು ಪಡ್ಕೊಂಡಿದ್ದೇವೆ ಇವತ್ತು. ದಾರಿದ್ರ್ಯವನ್ನು ಪರಿಹಾರ ಮಾಡುವ ವಿಷಯದಲ್ಲಿಯೂ ರಾಯರ ಕಾರುಣ್ಯ ಇವತ್ತು ನಮ್ಮ ಮೇಲಿದೆ. ಎಲ್ಲ ರೀತಿಯಾದ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡುವುದರ ಮೂಲಕವೂ ರಾಯರು ನಮ್ಮ ಮೇಲೆ ಕರುಣೆಯನ್ನು ಹರಿಸಿದ್ದಾರೆ. ಇದು ರಾಯರು ನಮ್ಮ ಮೇಲೆ ಮಾಡಿದ ವಿಶೇಷವಾದ ಕರುಣೆ. ಇದನ್ನು ನಾವು ಸದಾ ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂತ. ಯಾಕೆಂದರೆ ಈ ಒಂದು ಚಿಂತನೆ ರಾಯರಿಗೆ ಎರಡು ಮುಖ ಇದೆ, ನಮಗೂ ಎರಡು ಮುಖ ಇದೆ. ಒಂದು ಕೆಟ್ಟ ಮುಖ, ಮತ್ತೊಂದು ಒಳ್ಳೆಯ ಮುಖ ಅಂತ. ಮತ್ತೊಬ್ಬರಿಗೆ ನೋಡುವಂತೆ ಗೋವಿನಂತೆ ಮುಖ, ಆದರೆ ಹೃದಯ ವ್ಯಾಘ್ರದಂತೆ. ಇವತ್ತೆಲ್ಲ ನಾವು ಗೋಮುಖ ವ್ಯಾಘ್ರಗಳನ್ನೇ ಕಾಣ್ತಾ ಇದ್ದೇವೆ. ಮೇಲ್ನೋಟಕ್ಕೆ ನೋಡಿದರೆ ಒಳ್ಳೆ ಮಾತುಗಳಿಂದ ಹಿತೈಷಿಗಳಂತೆ ಮಾತನಾಡುತ್ತಾರೆ, ಮನಸ್ಸಿನಲ್ಲಿ ಕೆಟ್ಟದ್ದನ್ನೇ ಬಯಸ್ತಾ ಇರ್ತಾರೆ. ಆದರೆ ರಾಯರಿಗೆ ಎರಡು ಮುಖ, ಎರಡೂ ಮುಖಗಳಲ್ಲಿಯೂ ಭಗವಂತನನ್ನು ಕಾಣಬಹುದು ನಾವು ರಾಯರ ಮೂಲಕ ಅಂತರ್ಥ. ಒಂದು ಸಮಾಜಮುಖಿಯಾದ ಒಂದು ಮುಖವಾದರೆ ಆಧ್ಯಾತ್ಮಿಕವಾಗಿ ಮತ್ತೊಂದು ಮುಖವನ್ನು ತೋರಿದವರು ರಾಯರು. ಎರಡೂ ವಿಷಯದಲ್ಲಿ ರಾಯರ ಕಾರುಣ್ಯ ಅದ್ಭುತವಾದ ಕಾರುಣ್ಯ. ಅದು ಇವತ್ತು ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ನಮ್ಮಂಥ ಪುಣ್ಯಾತ್ಮರು ಮತ್ತೊಬ್ಬರಿಲ್ಲ ಅಂತ ಹೇಳಬೇಕು. ಅಷ್ಟರ ಮಟ್ಟಿಗೆ ರಾಯರ ಕಾರುಣ್ಯವನ್ನು ನಾವು ಪಡೆದುಕೊಂಡಿದ್ದೇವೆ. ಒಂದೆರಡು ದೃಷ್ಟಾಂತಗಳನ್ನು ನಾವು ನೋಡೋದಾದರೆ ಹೇಗೆ ನಾವು ನೋಡಲಿಕ್ಕೆ ಸಾಧ್ಯ ರಾಯರ ಕಾರುಣ್ಯವನ್ನು? ಮೊದಲನೆಯದಾಗಿ ಅವರು ಮಾಡಿದ ದೊಡ್ಡ ಕೆಲಸ, ಪೂರ್ವಾಶ್ರಮದಲ್ಲಿಯೇ ತಾವು ವಿಶೇಷವಾಗಿ ಅನೇಕ ಗ್ರಂಥಗಳನ್ನು ತಾವು ಬರೆದು ಗುರುಗಳ ವಿಜೇಂದ್ರ ತೀರ್ಥರ, ಸುಧೀಂದ್ರ ತೀರ್ಥರ ಪರಮಾನುಗ್ರಹಕ್ಕೆ ಪಾತ್ರರಾದವರು. ಆ ಸುಧೀಂದ್ರ ತೀರ್ಥರ ಕಾರುಣ್ಯದಿಂದಲೇ ಇವರು ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾದವರು, ಪಟ್ಟಾಭಿಷಿಕ್ತನಾದವರು, ಸನ್ಯಾಸವನ್ನು ಸ್ವೀಕಾರ ಮಾಡಿದವರು. ಅವರ ಜೀವನ ಚರಿತ್ರೆ, ಆ ಗುರುಗಳ ಕಾರುಣ್ಯ ರಾಯರ ಮೇಲೆ ಹೇಗಿತ್ತು, ಆ ರಾಯರ ಕಾರುಣ್ಯ ಇವತ್ತು ಪ್ರಜೆಗಳ ಮೇಲೆ ಹೇಗೆ ಬಂದಿದೆ ಅನ್ನೋದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಮಾಡಿದ ದೊಡ್ಡ ಉಪಕಾರದ ಕೆಲಸ ರಾಯರು. ನಮಗೆ ಭಗವಂತನನ್ನು ಪಡಿಬೇಕು ಅಂತಾದರೆ ಉತ್ತಮವಾದ ತತ್ವಜ್ಞಾನದ ಹೊರತಾಗಿ ಭಗವಂತನ ಸಾಕ್ಷಾತ್ಕಾರ ನಮಗಾಗೋದಿಲ್ಲ ಅಂತ. ಆ ತತ್ವಜ್ಞಾನ ಸಿಗುವಂತೆ ಮಾಡಿದ ಮಹಾನ್ ವ್ಯಕ್ತಿಗಳು ಅವರು ರಾಯರು. ಇದು ರಾಯರು ನಮ್ಮ ಮೇಲೆ ತೋರಿದ ದೊಡ್ಡ ಕರುಣೆ. ಅದನ್ನು ಸ್ವಲ್ಪ ನಾವು ಹೇಗೆ ನಮ್ಮ ಮೇಲೆ ಕರುಣೆ ಹರಿಸಿದ್ದಾರೆ, ಒಂದೆರಡು ದೃಷ್ಟಾಂತಗಳನ್ನು ನಾವು ನೋಡೋದಾದರೆ ಬಹಳ ವಿಶೇಷವಾಗಿ ನಾವು ಅದನ್ನು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಅವರು ಮಧ್ವ ಸಿದ್ಧಾಂತಕ್ಕೆ ಕೊಟ್ಟ ಕೊಡುಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಷ್ಟೆಷ್ಟು ಸಮಯದಲ್ಲಿ ನಮಗೆ ದಾರಿ ತಪ್ಪುವ ಹಂತಗಳಿದೆ ಶಾಸ್ತ್ರದಲ್ಲಿ, ಆ ಎಲ್ಲ ಸಂದರ್ಭಗಳಲ್ಲಿ ರಾಯರು ನಮ್ಮ ಕೈ ಹಿಡಿದು, ತಮ್ಮ ವ್ಯಾಖ್ಯಾನಗಳ ಮೂಲಕ ನಮ್ಮ ಕೈ ಹಿಡಿದು, ಅದೆಲ್ಲ ಸರಿ ಮಾರ್ಗ, ಈ ಮಾರ್ಗದಲ್ಲಿ ಹೋಗ್ರಿ, ಇದು ಶ್ರೀಮದ್ ಆಚಾರ್ಯರ ಮಾರ್ಗ ಅಂತ ದಾರಿ ತೋರಿಸಿಕೊಟ್ಟ ದೊಡ್ಡ ದಾರಿ ದೀಪ ಅದು ರಾಘವೇಂದ್ರ ತೀರ್ಥರು ಅಂತ. ಇದಕ್ಕಿಂತ ದೊಡ್ಡ ಕಾರುಣ್ಯ ಮತ್ತೊಂದಿಲ್ಲ ರಾಯರದ್ದು ಅಂತ. ಹೇಗೆ ತೋರಿಸಿಕೊಟ್ಟಿದ್ದಾರೆ? ಒಂದೆರಡು ಶಾಸ್ತ್ರದ ಮೂಲಕ ರಾಯರ ಕಾರುಣ್ಯವನ್ನು ನಾವು ನೋಡೋದಾದರೆ, ಒಂದು ಶ್ರುತಿ ವಾಕ್ಯ ಇದೆ, ಅಪಾಮ ಸೋಮಂ ಅಮೃತ ಅಭೂಮ. ಆ ಶ್ರುತಿ ಏನು ಹೇಳ್ತಾ ಇದೆ? ಸೋಮಯಾಗವನ್ನು ಮಾಡಿ ಸೋಮ ರಸವನ್ನು ಪಾನ ಮಾಡಿಬಿಟ್ಟರೆ ಅವ ಅಮೃತ ಅಭೂಮ, ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಅಂತ. ಆದರೆ ಮೋಕ್ಷ ಎಷ್ಟು ಸುಲಭವೋ, ಯಾಗ ಮಾಡೋದು ಎಷ್ಟು ಸುಲಭ ನೋಡ್ರಿ. ಮನೆಯಲ್ಲಿ ಸಣ್ಣ ಪುಟ್ಟ ಹೋಮಗಳನ್ನು ನಾವು ಪವಮಾನ ಹೋಮ ಅಥವಾ ಇನ್ಯಾವುದೋ ನವಗ್ರಹ ಹೋಮಗಳನ್ನೆಲ್ಲ ಮಾಡ್ತಾ ಇರ್ತೇವೆ. ಬಹಳ ಸುಲಭವಾಗಿ ಪುರೋಹಿತರನ್ನು ಕರೆಯೋದು, 3 ಗಂಟೆಯಲ್ಲಿ ಹೋಮ ಮುಗದೇ ಹೋಗುತ್ತೆ. ಹಾಗೆ ಸೋಮಯಾಗವು ಒಂದು ಯಾಗ. ಸೋಮಯಾಗವನ್ನು ಮಾಡಿ ಸೋಮರಸವನ್ನು ಪಾನ ಮಾಡಿಬಿಟ್ಟರೆ ಅವ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ. ಇಷ್ಟು ಸರಳವಾಗಿ ಶ್ರುತಿ ವೇದ ಹೇಳ್ತಾ ಇದೆ. ಇಷ್ಟು ಸುಲಭವಾಗಿ ಮೋಕ್ಷ ಸಿಗಬೇಕಾದರೆ ಇಷ್ಟ್ಯಾಕೆ ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳನ್ನೆಲ್ಲ ಯಾಕೆ ಸಂಪಾದನೆ ಮಾಡಬೇಕು? ವೈರಾಗ್ಯ ಸಂಪಾದನೆ ಮಾಡೋದಷ್ಟು ಸುಲಭನೋ? ಬೇಕಾದಷ್ಟು ವೈರಾಗ್ಯಗಳಿದ್ದಾವೆ. ಪುರಾಣ ವೈರಾಗ್ಯ ಅಂತಿದೆ. ಪುರಾಣ ಕೇಳೋ ಕಾಲಕ್ಕೆ ವೈರಾಗ್ಯ ಬಂದಿರುತ್ತೆ, ಹೋಗೋ ಕಾಲಕ್ಕೆ ಇಲ್ಲೇ ಬಿಟ್ಟು ಹೋಗ್ತೇವೆ ಆ ವೈರಾಗ್ಯವನ್ನು ಅಂತ. ಹಾಗೆ ಇವೆಲ್ಲ ಶಾಶ್ವತವಾದ ವೈರಾಗ್ಯಗಳಲ್ಲ. ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕಾದರೆ ಬಹಳ ಕಠಿಣ ಇದೆ. ಅಷ್ಟು ಕಷ್ಟವಾದ ವೈರಾಗ್ಯದಿಂದ ಮೋಕ್ಷವನ್ನು ಪಡೆಯೋದಕ್ಕಿಂತ ಸುಲಭವಾಗಿ ಕರ್ಮ ಮಾರ್ಗವನ್ನು ಹಿಡಿದು ಬಿಟ್ಟರೆ, ಸುಲಭವಾಗಿ ಮೋಕ್ಷ ಸಿಗಬೇಕಾದರೆ ಯಾಕೆ ಕಷ್ಟ ಮಾರ್ಗವನ್ನು ಹಿಡಿಬೇಕು ಅಂತ ಹೀಗೊಂದು ಪೂರ್ವ ಪಕ್ಷ ಬಂದರೆ, ಆ ಶ್ರುತಿಗೆ ಸಿದ್ಧಾಂತದಲ್ಲಿ ಬಹಳ ಚೆನ್ನಾಗಿ ಅರ್ಥವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅಪಾಮ ಸೋಮಂ ಅಮೃತ ಅಭೂಮ. ಶ್ರುತಿ ಏನು ಹೇಳುತ್ತಾ ಇದೆ? ಸೋಮಯಾಗವನ್ನು ಮಾಡಿ ಸೋಮರಸವನ್ನು ಪಾನ ಮಾಡಿದರೆ ಅವ ಅಮೃತತ್ವವನ್ನು ಪಡಿತಾನೆ ಅಂತ ಹೇಳಿದರೆ ಅಷ್ಟು ಸುಲಭವಾಗಿ ನಮಗೆ ಮೋಕ್ಷ ಸಿಗೋದಿಲ್ಲ.